ಅಮ್ಮ, ನೀನೇ ನನಗೆ ಹೇಳಿದ್ದೆ ಅಲ್ವಾ, ಹೆಣ್ಮಕ್ಳಿಗೆ ಮದುವೆ ಆದ್ರೆ ಅವಳು ತವ್ರ ಮನೆಗೆ ಬಂಧುವಾಗಿ ಬದಲಾಗ್ತಾಳೆ ಅಂತ. ಹಾಗಿದ್ಮೇಲೆ ಈಗ ನಾನು ನಿಜವಾಗ್ಲೂ ಇರ್ಬೇಕಾದ ಜಾಗ ಅತ್ತೆ ಮನೆನೇ ಅಲ್ವಾ? ಇನ್ಮೇಲೆ ನಾನು ಬದುಕಿದ್ರು ಸತ್ರು ಎಲ್ಲ ಅಲ್ಲೇನೆ. ಆದ್ರೆ ನೀನ್ ಮಾತ್ರ ಹಾಗೆ ಅನ್ಕೋತಿದ್ಯಾ ಸಕ್ಕು? ನಿಮ್ಮತ್ತೆ ಸ್ಪಷ್ಟವಾಗಿ ಹೇಳಿ ಹೋಗಿದಾರಲ್ವಾ, ನೀನ್ ನಿಜವಾದ ಚಿನ್ನದ ಒಡವೆಗಳನ್ನ ತಂದ್ರೆ ಮಾತ್ರ ಅವ್ರು ನಿನ್ನ ಮನೆ ಒಳಗ್ ಸೇರ್ಸೋದು ಅಂತ. ನನ್ನ ಮಾತು ಕೇಳು, ನೀನನ್ನು ಅವ್ರ ಮನೆ ಒಳಗೆ ಬಿಡಲ್ಲ. ಆದ್ರೆ ಅಪ್ಪ, ನಾನು ಅವ್ರ ಕಾಲು ಹಿಡಿತೀನಿ. ನನಗೆ ಯಾವ ಶಿಕ್ಷೆ ಕೊಟ್ಟರು ಸಹಿಸ್ಕೊಳ್ತೀನಿ. ಮೊದ್ಲಿನ ಥರನೇ ದೇವ್ರು ನನ್ನ ಮತ್ತೆ ಪರೀಕ್ಷೆ ಮಾಡ್ತಿದ್ದಾನೆ ಅನ್ಕೋತೀನಿ. ಅಪ್ಪ, ನೀವೇನು ಆತಂಕ ಪಡಬೇಡಿ. ನೀವು ನನಗೆ ಆಶೀರ್ವಾದ ಮಾಡಿ ಕಳಿಸಿ. ನನ್ನ ಸ್ನೇಹಿತ ಪಾಂಡುರಂಗ ಹೇಗೂ ನನಗೆ ಜೊತೆಯಾಗೇ ಇರ್ತಾನೆ. ಹೋಗ್ಬರ್ತೀನಿ. ಸಕ್ಕು, ನಿಂತ್ಕೋ ಸಕ್ಕು. ಸಕ್ಕು, ಇಲ್ಲಿ ನೋಡು, ಇಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ಒಂಟಿಯಾಗಿ ಕಳ್ಸೋದು ಒಳ್ಳೇದಲ್ಲ ಅಮ್ಮ. ನಾನು ನಿನ್ನ ಜೊತೆ ಬರ್ತೀನಿ. ಅಪ್ಪ, ಹೌದು ಸಕ್ಕು, ಅಪ್ಪನ ನೀನು ನಿನ್ ಜೊತೆ ಕರ್ಕೊಂಡು ಹೋಗು. ಏನಂದ್ರೆ ನೀವು ಅವಳ ಜೊತೆ ಹೊರಡಿ ಅವ್ರು ಹೇಗ್ ನಡ್ಕೋತಾರೋ ಯಾರಿಗ್ ಗೊತ್ತು. ಸಕ್ಕು ಅತ್ತೆ ಅವ್ರನ್ನ ನೆನ್ಪಿಸ್ಕೊಂಡ್ರೆ ನನ್ ಎದೆ ನಡ್ಗತ್ತೆ. ಅಮ್ಮ, ಅದು ನಮ್ಮ ಅತ್ತೆ ಮನೆಯವರು ಅಷ್ಟು ಕೆಟ್ಟವರೇನೂ ಅಲ್ಲ. ನಮ್ಮ ಅತ್ತೆಯವರು ಅವ್ರು ತುಂಬಾ ಒಳ್ಳೆಯವರು ಅಮ್ಮ. ನಾನು ತಪ್ಪು ಮಾಡಿದ್ರೆ ನೀನು ನನಗೆ ಬೈತೀಯ, ನೀನು ನನಗೆ ಹೊಡಿತೀಯ, ಹೌದಲ್ವಾ? ಹಾಗೇನೆ ಅಲ್ಲೂ ಕೂಡ ನಾನು ತಪ್ಪು ಮಾಡಿದ್ರೆ ಅತ್ತೆ ನನ್ನ ಮೇಲೆ ಕೂಗಾಡ್ತಾರೆ. ಅದ್ರಲ್ಲಿ ಅವ್ರ ತಪ್ಪೇನಿದೆ? ನಿನಗೆ ಕಷ್ಟಗಳನ್ನ ಸಹಿಸ್ಕೊಳ್ಳೋದು ಅಭ್ಯಾಸ ಆಗಿದೆ ಸಕ್ಕು, ಆದ್ರೆ ನೀನ್ ಒದ್ದಾಡೋದನ್ನ ನಾವ್ ನೋಡೋದಕ್ಕಾಗಲ್ಲ. ಉಮಾ ಹೇಳ್ತಿರೋದು ನಿಜಾನೇ. ಒಂಟಿಯಾಗಿ ಹೇಗೆ ಹೋಗ್ತೀಯ ಸಕ್ಕು? ನಿಮ್ಮತ್ತೆ ನಿನ್ಗೆ ಅನ್ಬಾರದ್ ಮಾತುಗಳನ್ನ ಅಂತಾರೆ. ಅಂದ್ರೆ ಅನ್ಲಿ ಬಿಡಿ. ಆದ್ರೆ ಅಜ್ಜಿ, ನಮ್ಮ ಅತ್ತೆ ಎಷ್ಟೇ ಕಠಿಣವಾಗಿದ್ರು ನಾನು ಅತ್ತೆ ಮನೆಗೆ ಹೋಗ್ಲೇಬೇಕಲ್ವಾ? ಇವತ್ತು ಒಂದಿನ ಅಪ್ಪ ನನ್ನ ಜೊತೆಗೆ ಬರ್ತಾರೆ. ಕಷ್ಟನೋ ನಷ್ಟನೋ ಜೀವನ ಪೂರ್ತಿ ನಾನು ಅಲ್ಲೇ ಇರ್ಬೇಕಲ್ವಾ? ಅಷ್ಟೇ ಅಲ್ವಾ ಅಮ್ಮ? ನನ್ಗೆ ಆಸರಿಯಾಗಿ ನನ್ನ ಪಾಂಡುರಂಗ ಇದ್ದಾನೆ. ನನಗೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ಅವ್ನು ನೋಡ್ಕೋತಾನಮ್ಮ. ಅಮ್ಮ, ಮಕ್ಕಳು ಕಷ್ಟಪಡೋದನ್ನ ಯಾವ ತಂದೆ ತಾಯಿನೂ ಕೂಡ ನೋಡಿ ಸಹಿಸ್ಕೊಳಲ್ಲ ಅಮ್ಮ. ಅದೇ ಥರನೇ ತಂದೆ ತಾಯಿ ಕಷ್ಟಪಡೋದನ್ನ ಮಕ್ಕಳು ಕೂಡ ನೋಡಿ ಸಹಿಸ್ಕೊಳ್ಳೋದಿಲ್ಲ. ಅಪ್ಪ ಈಗ ಅಲ್ಲಿಗೆ ಬಂದ್ರೆ ಅವ್ರಿಗೆ ಅವಮಾನ ಮಾಡ್ತಾರೆ. ನನಗೋಸ್ಕರ ಅಪ್ಪ ಅದನ್ನು ಸಹಿಸ್ಕೊಳ್ತಾರೆ. ಆದರೆ ಅವರು ಅಪ್ಪನಿಗೆ ಅನ್ಬಾರ್ದು ಮಾತುಗಳನ್ನಂದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಅಮ್ಮ. ಅಪ್ಪ, ನೀವು ಬರಬೇಡಿ. ನೋಡಿ, ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಸಕ್ಕು ಅವಳ ಅತ್ತೆ ಮನೇಲಿ ಎಲ್ಲರ ಜೊತೆ ಬೆರೆತು ಸಂತೋಷವಾಗಿರ್ತಾಳೆ. ಅದನ್ನ ನೆನ್ಪಿಟ್ಕೊಳ್ಳಿ ಅಮ್ಮ. ಹೋಗಿ ಬರ್ತೀನಿ. ಉಮಾ,
ನಮ್ಮ ಸಕ್ಕು ಬೆಳೆದ್ಬಿಟ್ಲು ಉಮಾ. ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಿದ್ದಾಳಲ್ವಾ? ಅವಳಿ ಕಷ್ಟನ ನನ್ನಿಂದ ನೋಡಕ್ ಆಗ್ತಿಲ್ಲ. ಅವಳು ನಮ್ಮ ಮುದ್ದು ಸಕ್ಕು. ಈಗ ನಾವೇನ್ ಮಾಡೋದು? ಪಾಂಡುರಂಗ, ನೀ ನಮಗಿಷ್ಟು ಭೀಕರವಾದ ಶಿಕ್ಷೆ ಯಾಕೆ ಕೊಟ್ಟೆ? ಈ ಸಮಸ್ಯೆಯಿಂದ ನೀನೇ ನಮ್ಮನ್ನ ಕಾಪಾಡಬೇಕು. ಸಕ್ಕುನ ಅವ್ರ ಅತ್ತೆ ಮನೆ ಒಳಗ್ ಸೇರಿಸ್ತಾರ? ನನ್ನ ಹಣ ಸಂಪಾದನೆ ಮಾಡಕ್ಕಾಗದೇ ಇರೋ ಅಸಮರ್ಥ ನಿನ್ನನ್ನ ಪರೀಕ್ಷೆ ಮಾಡ್ತಾ ಇದೀಯ ಅಲ್ವಾ? ನಾನ್ ಸೋತ್ ಹೋದೆ ಪಾಂಡುರಂಗ. ಯಾವಾಗ ಸೋತ್ ಹೋದೆ? ನನ್ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ನನ್ನ ಕೈಲಾಗ್ದವನು, ಬುದ್ಧಿ ಇಲ್ದಿರೋನು, ಅಪ್ರಯೋಜಕ ನಾನು. ನನ್ನ ಮಗಳು ಸಕ್ಕುಗೋಸ್ಕರ ನಾನು ಏನು ಮಾಡಕ್ಕಾಗ್ತಿಲ್ಲ. ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟೆ. ನನ್ನ ಮಗಳು ಅಷ್ಟು ಕಷ್ಟ ಪಡ್ತಾ ಇದ್ರೆ ನಿಸ್ಸಹಾಯಕನಾಗಿ ನೋಡ್ತಾ ನಿಂತ್ಬಿಟ್ಟೆ. ನಾನು ಅಸಮರ್ಥ ನಾನು. ಶಿವಪ್ಪ, ಏನಂದ್ರೆ? ಪಾಂಡುರಂಗ, ನನ್ನ ತವ್ರ ಮನೆ ಬಾಗ್ಲನ್ನ ನಾನೇ ಮುಚ್ಚಿಬಿಟ್ಟು ಬಂದಿದ್ದೀನಿ. ಇನ್ನು ಮುಂದೆ ನೀನೇ ನನಗೆ ಆಧಾರ. ನನಗೆ ಗೊತ್ತು ಅತ್ತೆ ನನ್ನ ಜೊತೆ ಹೇಗೆ ನಡ್ಕೋತಾರೆ ಅಂತ. ಆದರೆ ನಾನು ನನ್ನ ಒಳ್ಳೆತನದಿಂದ, ನನ್ನ ತಾಳ್ಮೆ ಸಹನೆಯಿಂದ ಅವ್ರ ಮನಸ್ಸಲ್ಲಿ ಸ್ಥಾನ ಸಂಪಾದನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ನನಗೆ ಆ ಶಕ್ತಿ ನೀನೇ ಕೊಡಬೇಕು. ಏನಾಯ್ತು ರೀ ನಿಮ್ಗೆ? ಶಿವಪ್ಪ. ಏನಿದ್ರೆ ಎದ್ದೇಳಿ, ಎಚ್ಚರ ಆಗಿ. ಏನಂದ್ರೆ? ಅಯ್ಯೋ, ನಿಂಗೇನಾಯ್ತು? ಏನಾಯ್ತು ಶಿವಪ್ಪ? ದುಃಖ ಪಡ್ಬೇಡ ಶಿವಪ್ಪ. ಬೇಡಪ್ಪ, ದುಃಖ ಪಡ್ಬೇಡ. ಏನಂದ್ರೆ? ನೀವೇ ಕುಗ್ಗ್ ಹೋಗ್ಬಿಟ್ರೆ ಹೇಗೆ ರೀ? ನಮಗ್ ಧೈರ್ಯ ಕೊಡ್ಬೇಕಾಗಿರೋ ನೀವೇ ಹೀಗ್ ನಿರಾಶೆಲ್ ಕೂತ್ರೆ ನಾನು, ಅತ್ತೆಯವರು, ಸಕ್ಕು ಏನಾಗ್ಬೇಕು? ಅಳು, ಜೋರಗಳು. ದುಃಖ ಎಲ್ಲ ಕರ್ಗೋಗೋ ಹಾಗೆ ಜೋರಗಳು. ನಿನ್ಗೆ ಈ ಶಿಕ್ಷೆನೇ ಆಗ್ಬೇಕು. ಯಾಕೆಂದ್ರೆ ನೀನ್ ನಿಜವಾದ ಒಡವೆಗಳನ್ನ ಮಾರಿ ಆ ಜಾಗದಲ್ಲಿ ಹಿತ್ತಾಳೆ ಒಡವೆಗಳನ್ನ ಕೊಟ್ಟಿದ್ಯಾ. ಅಯ್ಯೋ ಅತ್ತೆ, ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಮತ್ತೆ ಶಿವಪ್ಪ ತಪ್ಪು ಮಾಡಿದಾನೆ. ಅದಕ್ಕೆ ತಲೆ ತಗ್ಸಿ ಅಪರಾಧಿ ತರ ಜೋರಾಗಿ ಅಳ್ತಿದ್ದಾನೆ. ಶಿವಪ್ಪ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಈ ಆಪಾದನೆಗಳೆಲ್ಲ ಸುಳ್ಳು ಅಂತ ಸಾಬೀತ್ ಮಾಡೋಕೆ ಇಷ್ಟೊತ್ತಿಗೆ ಅಖಾಡಕ್ಕೆ ಇಳಿತಿದ್ರು. ಈ ಕುತಂತ್ರದ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡಿದು ಆ ಕಳ್ಳನ್ನ ಹಿಡಿತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಹೊಸ ಒಡವೆಗಳನ್ನ ಮಾಡಿಸೋಕೆ ಹಣ ಹೊಂದ್ಸೋ ಪ್ರಯತ್ನ ಮಾಡ್ತಿದ್ರು. ಅಷ್ಟು ಹಣ ಹೇಗೆ ಹೊಂದ್ಸೋದು ಅಂತ ಗೊತ್ತಾಗ್ತಿಲ್ಲಮ್ಮ. ಆ ಒಡವೆಗಳು 20-30 ತೊಲ ಇರುತ್ತೆ. ನಮ್ ಕೈಲಾಗುತ್ತಾ? ಸಕ್ಕು ಸಂಸಾರ ಉಳಿಬೇಕು ಅಂದ್ರೆ ಬೇರೆ ದಾರಿ ಇಲ್ಲ ಶಿವಪ್ಪ. ನಾವು ಒಡವೆಗಳನ್ನ ಕೊಡದೆ ಹೋದ್ರೆ ಸಕ್ಕು ಅವರತ್ತೆ ಅವಳಿಗೆ ಕಠಿಣವಾದ ಶಿಕ್ಷೆ ಕೊಡ್ತಾಳೆ. ಅವಳು ನರಕ ಅನುಭವಿಸ್ತಾಳೆ. ನೀನ್ ಜನ್ಮ ಕೊಟ್ಟಿರೋ ಮಗಳು ಕಷ್ಟದಲ್ಲಿದ್ದಾಳ್ ಕಣೋ. ನಿನ್ ಕರುಳು ಚುರ್ ಅಂತಿಲ್ವಾ? ನಿನ್ ರಕ್ತ ಕುದೀತಾ ಇಲ್ವಾ? ನಿನಗಿಂತ ಸಕ್ಕುಗೆ ಧೈರ್ಯ ತುಂಬಾ ಜಾಸ್ತಿ ಇದೆ ಕಣೋ. ಒಂಟಿಯಾಗಿ ಅತ್ತೆ ಮನೆಗೆ ಹೋಗಿದ್ದಾಳೆ.
ಸಕ್ಕು ಅಲ್ಲಿಗೆ ಹೋಗಿ ಅವ್ರ ಅತ್ತೆ ಮನ್ಸನ್ನ ಬದಲಾಯಿಸಿ ಅವರೇ ಮನೆಯೊಳಗ್ ಸೇರ್ಸ್ಕೊಳ್ಳೋ ಹಾಗೆ ಮಾಡ್ತಾಳೆ. ಪರಿಸ್ಥಿತಿಗೆ ತಕ್ಕ ಹಾಗೆ ಬದುಕೋದನ್ನ ಕಲಿಬೇಕು ಕಣೋ. ನೀನ್ ನೋಡಿದ್ರೆ ಕೈಲಾಗ್ದವನ್ ತರ ಅಳ್ತಾ ಕೂತಿದ್ಯಲ್ಲ. ಸಕ್ಕು ಸುಖಕ್ಕೋಸ್ಕರ, ಅವಳ ಗೌರವ ಉಳಿಸೋದಿಕ್ಕೋಸ್ಕರ, ನಮ್ಮೇಲ್ ಬಂದಿರೋ ಯಾರೋಪ ಸುಳ್ಳು ಅಂತ ಸಾಬೀತ್ಪಡಿಸೋದಿಕ್ಕೆ ನೀನ್ ಖಂಡಿತ ಹೋರಾಡ್ಬೇಕು ಶಿವಪ್ಪ. ಮೇಲೇಳು. ನಮ್ಮನ್ನ ಗೆಲ್ಸೋದು ಬಿಡೋದು ಪಾಂಡುರಂಗನಿಚ್ಛೆ. ಆದ್ರೆ ನಮ್ ಸಕ್ಕು ಸುಖವಾಗಿರೋದಿಕ್ಕೋಸ್ಕರ ನೀನ್ ಧೈರ್ಯವಾಗಿರ್ಬೇಕು ಶಿವಪ್ಪ. ಏಳು, ಮೇಲೇಳು ಶಿವಪ್ಪ, ಹೊರಡು. ನಿಜಾನೇ ಅಮ್ಮ, ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಾನು ಹೀಗೆ ನಿರಾಶೆ ಪಡಬಾರ್ದು. ಅಯ್ಯೋ ಇಲ್ಲ ಸ್ವಾಮಿ, ಶಿವಪ್ಪನ ಪರಿಸ್ಥಿತಿಯನ್ನ ನೋಡಲಾಗುತ್ತಿಲ್ಲ. ಪಾಪ ಅವರು ಯಾವ ತಪ್ಪನ್ನು ಮಾಡದಿದ್ದರೂ ಅವರ ಮೇಲೆ ಅಪವಾದ ಬಂದಿದೆ. ಅವಮಾನದ ಭಾರದಿಂದ ಕುಗ್ಗಿ ಹೋಗಿದ್ದಾರೆ. ಅದರಿಂದ ಹೊರಬರಲಾಗುತ್ತಿಲ್ಲ. ಸಕ್ಕುಗೆ ಆತುರಪಟ್ಟು ಮದುವೆ ಮಾಡಿದೆ, ತನ್ನಿಂದಲೇ ಕಷ್ಟಪಡುತ್ತಿದ್ದಾಳೆ. ಆ ರೀತಿ ಭಾವಿಸುವುದು ಸಹಜವೇ. ಆದರೆ ದೇವಿ, ವಾಸ್ತವವಾಗಿ ನೋಡಿದರೆ ಸಕ್ಕುವಿನಂತಹ ಅದ್ಭುತವಾದ ಮಗಳಿಗೆ ಜನ್ಮ ನೀಡಿ ಸಂಸ್ಕಾರವಂತಳನ್ನಾಗಿ ಬೆಳೆಸಿದ್ದೇ ಅವನ ಘನತೆಯಲ್ಲವೇ? ಶಿವಪ್ಪ ಸೋತಿಲ್ಲ, ಅವನು ಗೆದ್ದಿದ್ದಾನೆ. ಆದರೆ ಆ ಸತ್ಯ ಅವನಿಗೆ ಅರ್ಥವಾಗುತ್ತಿಲ್ಲ. ನಿಮ್ಮ ಮಾತುಗಳು ಮನಸ್ಸಿಗೆ ನೆಮ್ಮದಿ ನೀಡಿದೆ. ಇನ್ನು ಕಷ್ಟಗಳು ಬಂದಾಗಲೆಲ್ಲ ಯಾವುದಾದರೊಂದು ರೂಪದಲ್ಲಿ ಸಕ್ಕುಗೆ ಬೆಂಬಲವಾಗಿ ನಿಂತಿದ್ದೀರಿ, ಇದು ನನಗೆ ಗೊತ್ತಿದೆ. ಆದರೆ ಸ್ವಾಮಿ, ಸಕ್ಕುವಿನ ಆ ಕೋರಿಕೆ ನೆರವೇರಬೇಕು. ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು, ಮನೋಧೈರ್ಯವನ್ನು ನೀವು ಅವಳಿಗೆ ಕರುಣಿಸಬೇಕು. ಇಷ್ಟನ್ನಾದರೂ ಮಾಡಬಾರದೆ? ಸಕ್ಕು ಬದುಕು ದಿನೇ ದಿನೇ ಭಾರವಾಗುತ್ತಿದೆ. ಅವಳಿಗೆ ಅಲ್ಪವಾದರೂ ನೆಮ್ಮದಿ, ಮನಃಶಾಂತಿಯನ್ನು ದಯಪಾಲಿಸಬಾರದೆ ಸ್ವಾಮಿ? ನಿನ್ನ ಕೋರಿಕೆ ಸಮಂಜಸವಾಗಿದೆ ದೇವಿ, ಅದು ಖಂಡಿತ ನೆರವೇರುತ್ತದೆ. ಹೇಗೂ ತುಂಬಾ ದಿನಗಳೇ ಆಗಿವೆ. ಸಕ್ಕು ತನ್ನ ರಂಗ ಅಪ್ಪನನ್ನ ಹಾಗೂ ಲಕ್ಕು ಅಮ್ಮನನ್ನ ನೋಡಿ ಇಂದು ಭೇಟಿಯಾಗಲಿದ್ದಾಳೆ. ನಿಮಗೀಗ ರಂಗನ ರೂಪವನ್ನು ತಾಳಬೇಕು ಎನಿಸುತ್ತಿದೆ, ಹೌದಲ್ಲವೇ? ಸರಿಯಾಗಿ ಹೇಳಿದೆ. ಮಾನವ ರೂಪದಲ್ಲಿ ಹೋಗಿ ಭಕ್ತರನ್ನು ಭೇಟಿಯಾಗುವುದೆಂದರೆ ಅದೊಂದು ಅದ್ವಿತೀಯವಾದ ಅನುಭವ. ಅದು ನಮಗೆ ಅತ್ಯಂತ ಪ್ರಿಯವಾದದ್ದಲ್ಲವೇ? ಲಕ್ಕು ಅಮ್ಮ, ರಂಗ ಅಪ್ಪ, ನೀನೀಗ ಒಂಟಿಯಲ್ಲ, ನಾವು ನಿನಗೆ ಜೊತೆಯಾಗಿದ್ದೀವಿ. ಹೌದು, ತಗೋ. ಮೊದಲು ನೀನು ಈ ನೀರ್ ಕುಡಿ. ಇದು ಕುಡಿಯೋ ನೀರಾ ಇಲ್ಲ ಅಮೃತನಾ? ನಂಗೀಗ ತುಂಬಾ ಉತ್ಸಾಹ ಅನ್ನಿಸ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ನನ್ನ ಆಯಸ್ಸು ಎಲ್ಲ ಹೊರಟು ಹೋಯ್ತು. ಆದ್ರೆ ನಮ್ಮತ್ತೆ, ನೀವು ಅವಳಿಗೆ ಚಿನ್ನದ ಒಡವೆಗಳನ್ನ ಹಾಕೋವರೆಗೂ ಸಕ್ಕು ನನ್ನ ಮನೆ ಹೊಸಲು ತುಳಿಯೋ ಹಾಗಿಲ್ಲ. ಈ ಮನೋರಮ ಮಾತು ಶಿಲಾಶಾಸನಕ್ಕೆ ಸಮಾನ. ಇಲ್ಲ ಇಲ್ಲ, ಏನಿಲ್ಲ. ಏನೂ ಇಲ್ಲ ಅಂದ್ರೆ? ಏನೂ ಇಲ್ಲ ಅಂದ್ರೆ
ಏನೂ ಆಗಿಲ್ಲ ಅಂತ ಅರ್ಥ. ಯಾವ ಸಮಸ್ಯೆನೂ ಇಲ್ಲ ಅಂತ. ನಿಜ ಹೇಳಬೇಕು ಅಂದರೆ ನಾನು ಪಾಂಡುರಂಗನಿಗೆ ಬೆಣ್ಣೆ ತಿನ್ಸ್ಬಿಟ್ಟು ಬರ್ತಿದ್ದೀನಿ. ಅಂದರೆ ನಾನೀಗ ಸಂತೋಷವಾಗಿದ್ದೀನಿ ಅಂತ ತಾನೇ. ಆದರೆ ಅದಕ್ಕೂ ಮೀರಿದ ಸಂತೋಷದ ಅನುಭವ ನನ್ನೊಳಗಾಗ್ತದೆ. ಇದೆಲ್ಲ ಪಾಂಡುರಂಗನ ಲೀಲೆ, ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮನಸ್ಸು ಭಾರವಾಗಿದ್ಯಾ? ಇಲ್ಲಿ ನೋಡು ಸಕ್ಕು, ನಿನ್ ಮನ್ಸು ಈಗ ಭಾರವಾಗಿದ್ಯಾ? ಹಾ, ಆಗ್ಲೇ ಏನೋ ಅತ್ತೆಯವರು ಅಂದ್ಲು, ಆದ್ರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಲು. ಸಕ್ಕು ತನ್ನ ಅತ್ತೆಯವ್ರ ಬಗ್ಗೆ ನಮ್ಗೇನೋ ಹೇಳ್ಬೇಕು ಅನ್ಕೊಂಡ್ಲು. ಪ್ರಪಂಚದಲ್ಲಿ ಅತ್ತೆ ಅಂದ್ರೆಲ್ಲ ಹೀಗೆ ಇರ್ತಾರೆ. ಚೆನ್ನಾಗಿದೆ. ನೋಡಿದ್ಯಾ ಸಕ್ಕು, ಅತ್ತೆ ಮೇಲೆ ಆರೋಪ ಮಾಡೋದು ಅಂದ್ರೆ ಲಕ್ಕು ಅಮ್ಮನಿಗೆ ಲಡ್ಡು ತಿಂದಷ್ಟೇ ಸುಲ್ಪ ಸಕ್ಕು. ಮತ್ತೆ ನಮ್ಮ ಅತ್ತೆಯವರು ನೀವು ಮನೇಲಿ ಇಲ್ಲದೆ ಇದ್ದಾಗ ಎಂತೆಂತ ಮಾತುಗಳಂತಾರೆ ಗೊತ್ತಾ? ನಮ್ ತವ್ರ ಮನೆಯವ್ರನ್ನ ಎಷ್ಟು ಕೀಳಾಗ್ ನೋಡ್ತಾರೆ ಗೊತ್ತಾ ನಿಮ್ಗೆ? ಅಷ್ಟೇ ಅಲ್ಲ, ನಮ್ಮ ಅಮ್ಮ ಅಪ್ಪನಿಗೂ ಕೂಡ ಗೌರವ ಮರ್ಯಾದೆ ಇರುತ್ತೆ. ಅವ್ರು ತುಂಬಾ ಒಳ್ಳೆಯವರು. ಏನಂತ್ಯ ಸಕ್ಕು? ಹಾ, ಅವಳಿಗೆ ಯಾಕೆ ಇದೆಲ್ಲ ಹೇಳ್ತಾ ಇದ್ಯಾ? ಅತ್ತೆ ಅಂದಿರೆಲ್ಲ ಹೀಗೆ ಇರ್ತಾರೆ ಅಂತ ಹೇಳ್ಬೇಡ. ಸಕ್ಕು ಭಯ ಪಟ್ಕೋತಾಳೆ. ಅದೇನು ಸಕ್ಕು ಅತ್ತೆ ವಾಸ್ತವಕ್ ಭಿನ್ನವಾಗಿರ್ತಾರಾ? ಹೇಳು ಸಕ್ಕು. ನಿಮ್ ಅತ್ತೆಯವರು ನಿಮ್ಮಪ್ಪ ಅಮ್ಮನ್ನ ಯಾವತ್ತೂ ಬೈದೇ ಇಲ್ವಾ? ತವ್ರ ಮನೆ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ವಾ? ನಿನ್ನ ತವ್ರ ಮನೆ ಕರ್ಕೊಂಡು ಹೋದ್ರೆ ನಿಮ್ಮಪ್ಪ ನನ್ನ ಕಾಲಿಗೆ ಬೀಳ್ತಾನೆ. ಇನ್ನು ನಿನ್ನ ತವ್ರ ಮನೆಯವರನ್ನ ನಿನ್ನ ಊರಲ್ಲೇ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತೀನಿ. ಸಕ್ಕೋ, ನೀನ್ ಜೋರ ಕೂಗಿ ಡಂಗುರ ಸಾತಾ ಇಲ್ಲ. ಶಿವಪ್ಪನ ಕರ್ಕೊಂಡು ಹೋಗೋಕೆ ಸಿಪಾಯಿಗಳಿಗೆ ಹೇಳ. ಅಯ್ಯೋ ಬೇಡ ಅತ್ತೆ, ನೀವು ಹಾಗೆ ಮಾಡಬೇಡಿ. ನನ್ನ ಮದುವೆ ಸಮಯದಲ್ಲಿ ನಮ್ಮಪ್ಪ ನನಗೆ ಕೊಟ್ಟು ಒಡವೆಗಳು ವರದಕ್ಷಿಣೆಯಾಗಿ. ಸಕ್ಕು, ನಿಮ್ಮತ್ತೆ ನಿನಗೆ ಹಿಂಸೆ ಕೊಡ್ತಾರಾ? ಸಕ್ಕು, ನಿಮ್ಮತ್ತೆ ನಿನಗೆ ಹಿಂಸೆ ಕೊಡ್ತಾರಾ? ಇಲ್ಲ ಇಲ್ಲ, ನನಗೆ ಯಾವ ಕಷ್ಟನೂ ಇಲ್ಲ. ಲಕ್ಕು ಅಮ್ಮ, ಅತ್ತೆ ಹಿಂಸೆ ಕೊಡ್ತಾರಾ ಅಂದ್ರೆ? ನಿಮ್ಮತ್ತೆ ನಿಂಗ್ ಕಷ್ಟ ಕೊಡ್ತಾರಾ, ತೊಂದ್ರೆ ಕೊಡ್ತಾರಾ ಅಂತ? ಪದೇ ಪದೇ ಅನಗತ್ಯವಾಗಿ ನಿನ್ಮೇಲ್ ಕೋಪ ಮಾಡ್ಕೊಂಡ್ ಬೈತಾರಾ ಅಂತ? ಅಂಥದ್ದೇನೂ ಇಲ್ಲ ಲಕ್ಕು ಅಮ್ಮ. ನನಗೆ ನಮ್ಮ ಅತ್ತೆ ಮನೇಲಿ ಯಾವ ತೊಂದ್ರೆನೂ ಇಲ್ಲ. ನಮ್ಮ ಅತ್ತೆ ನನ್ನ ಪ್ರೀತಿಯಿಂದ ನೋಡ್ಕೋತಾರೆ. ನನ್ನ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನೋಡಿದ್ಯಾ? ಅತ್ತೆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ದೊಡ್ಡ ಮನಸ್ಸಿರ್ಬೇಕು. ಅದು ಸಕ್ಕುಗಿದೆ, ಆದ್ರೆ ನಿನಗಿಲ್ಲ ಲಕ್ಕು. ನನಗ್ ಗೊತ್ತಿದೆ ಬಿಡಿ, ನೀವ್ ಯಾವಾಗ್ಲೂ ನನ್ನನ್ನೇ ಅಂತೀರಾ. ಹೇಳು ಸಕ್ಕು, ನಿಮ್ ಯಜಮಾನ್ರು ಕೂಡ ಹೀಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರಾ? ಇವ್ರು ಮಾತ್ರ ಅಮ್ಮನ್ನೇ ವಹಿಸ್ಕೊಂಡ್ ಮಾತಾಡ್ತಾರೆ. ಇಲ್ಲ ಇಲ್ಲ, ಅವರು ತುಂಬಾ ಒಳ್ಳೆ ಮನ್ಸಿರೋರು. ಅವ್ರಿಗೆ ಸ್ವಲ್ಪನೂ ಕೋಪ ಬರಲ್ಲ. ನೀನ್ ನನ್ ಕಣ್ಮುಂದೆ ಬರ್ಬೇಡ ಸಕ್ಕು. ನಿನ್ನಿಂದ ನನ್ನ ಜೀವನ ನರ್ಕ ಆಗೋಯ್ತು. ನೀವ್ ಆಗಾಗ ನನ್ ಮೇಲೆ ಕೋಪ ಮಾಡ್ಕೋತೀರಾ ಅಲ್ವಾ? ಅದನ್ನ ನೆನ್ಸ್ಕೊಂಡ್ ನಗು ಬಂತು. ನೋಡಿದ್ಯಾ? ನೋಡಿ ಕಲ್ತ್ಕೋ. ಸರಿಯಾಗಿ ನಡ್ಕೊಂಡ್ರೆ ಒಳ್ಳೆಯವರು ಅಂತಾನೆ ಅಂತಾರೆ. ಅದು ಹಾಗಲ್ಲ ಲಕ್ಕು, ನೀನ್ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು. ನಾವವ್ರನ್ನ ಯಾವ ದೃಷ್ಟಿಯಿಂದ ನೋಡ್ತೀವೋ ಅವರು ನಮ್ಮನ್ನ ಅದೇ ದೃಷ್ಟಿಯಿಂದ ನೋಡ್ತಾರೆ. ಅಳ್ಬೇಡ ಸೆಂಬು ಕಂದ, ನಾವ್ ಈ ಮನೇಲಿ ಇರಬಾರ್ದು. ನಮಗ್ ಬೆಲೆ ಇಲ್ದಿರೋ ಜಾಗದಲ್ಲಿ ನಾವ್ ಒಂದ್ ಕ್ಷಣ ಕೂಡ ಇರಬಾರ್ದು. ಅಳ್ಬೇಡ ಕಣು ಬಂಗಾರ. ಯಮುನಾ, ನೀನ್ ಹಳೆ ವಿಷಯಗಳನ್ನ ಕೆದಕಿ ನನ್ ಪ್ರಾಣ ತೆಗಿಬೇಡ. ಮೊದ್ಲೇ ತಲೆ ಚಿಟ್ಟಿಡಿತಿದೆ. ನಿನ್ನಲ್ಲ ಅಮ್ಮ, ನೀನ್ ಮಾತಾಡಿದ್ರೆ ನನಗ್ ನೋವಾಗುತ್ತಾ ಹೇಳು? ನಿನಗ್ ಗೊತ್ತಿಲ್ಲಮ್ಮ, ನಿನಗ್ ಬಿಟ್ರೆ ಬೇರೆ ಯಾರಿಗೂ ಈ ಮನೇಲಿ ನಾನು ಇಷ್ಟನೇ ಇಲ್ಲ. ನಂಗ್ ಬೆಲೆನೇ ಇಲ್ಲ. ಓ ಅಳ್ಬೇಡ ಚಿನ್ನ. ಅರೆ, ಮನೇಲಿ ನನ್ನನ್ ಬಿಟ್ರೆ ಇನ್ಯಾರೇ ಇದಾರೆ? ನೀನ್ ನನ್ ಮೊಮ್ಮಗನ್ ಕರ್ಕೊಂಡು ಎಲ್ಲಿಗೆ ಹೊರಟಿದ್ಯಾ? ನಮ್ಮನೆಗೆ. ನಾನಿನ್ಯಾರ ಹತ್ರನೂ ಮಾತು ಕೇಳಿಸ್ಕೊಳಕ್ ತಯಾರಿಲ್ಲಮ್ಮ. ನನ್ನ ಬೇಡ್ಕೊಂಡ್ರು ಕೂಡ ನಾನ್ ಹೊರಟು ಹೋಗ್ತೀನಿ. ಈಗ್ಲಾದ್ರೂ ನಿನಗ್ ಬುದ್ಧಿ ಬಂತಲ್ಲ, ಹೋಗ್ಬಿಟ್ ಬಾ. ನೀನ್ ಯಾವಾಗ್ಲೂ ನಿಮ್ ಅತ್ತೆ ಮನೆಗೆ ಹೋಗಿರ್ಬೇಕಿತ್ತು. ಆದ್ರೆ ಇವತ್ತು ಬೇಡ, ನಾಳೆ ಹೊರಡು. ನಾಳೆ ಬೆಳಗ್ಗೆ ಎತ್ತಿನ ಗಾಡಿ ವ್ಯವಸ್ಥೆ ಮಾಡ್ತೀನಿ, ಸರಿನಾ? ಅಮ್ಮ, ನೀನ್ ಕೂಡ ನನ್ನ ಹೋಗು ಅಂತಿದ್ಯಾ? ಅಂದ್ರೆ ನಿಂಗೂ ಕೂಡ ನನ್ ಬೇಡವಾದ್ನ? ನಿನಗ್ ನಿನ್ ಮೊಮ್ಮಗನ್ ಮೇಲೂ ಪ್ರೀತಿ ಇಲ್ವಾ ಅಮ್ಮ? ಸರಿ, ನಿನಗ್ ಯಾರು ಏನಂದ್ರು ಅಂತ ನನಗ್ ಹೇಳು. ಯಾಕೆ ಸುತ್ತಿ ಬಳಸಿ ಮಾತಾಡ್ತೀಯಾ? ಇನ್ಯಾರು?
ನಿನ್ ಯಾರಂತಾರಮ್ಮ? ನಾನು ನನ್ ಮಗ ನಿಮಗ್ ಭಾರ ಆಗ್ಬಿಟ್ಟಿದೀವಲ್ವಮ್ಮ? ದಿನಾ ಮಾತ್ಗಳನ್ನ ಕೇಳ್ತಿದ್ದೀನಿ. ನನ್ಗೆ ಮದ್ವೆ ಆಗೋಗಿದೆ ಅಲ್ವಾ, ನಾನು ಇಲ್ಲಿ ಇರ್ಬಾರ್ದು. ನನ್ ತವ್ರ ಮನೇಲಿ ನನ್ಗೆ ಯಾವ ಹಕ್ಕೂ ಇಲ್ಲ. ಇಲ್ನೋಡಮ್ಮ, ಆ ಮಾಟಗಾರ್ತಿ ಸಕ್ಕು ನನ್ಗಿಂತ ತುಂಬಾ ಒಳ್ಳೆಯವಳು, ಉತ್ತಮವಾದ ಸೊಸೆ ಅಂತೆ. ಈ ಮಾತನ್ನ ಯಾರು ಹೇಳಿದ್ರು ಯಮುನಾ? ದೀಗು ಅಲ್ವಾ? ನೀನ್ ಸರಿಯಾಗೆ ಕಂಡಿಡ್ದೆ ಅಮ್ಮ. ನಾನಂತೂ ನನ್ ಬಾಯಿಂದ ಯಾರ ಹೆಸರು ಹೇಳಿಲ್ಲ. ಭಲೆ ಭಲೆ ದಿಗು, ನೀನ್ ತುಂಬಾ ಬೆಳೆದ್ಬಿಟ್ಟಿದ್ಯಾ ಕಣೋ. ಇಷ್ಟೊಂದು ಹೆಂಡತಿಗ್ ದಾಸ ಆಗ್ಬಿಟ್ಟಿದ್ಯಾ. ನಿನಗೆ ನಿನ್ ತಾಯಿ ಬೇಡ ಅಂತ ನನಗ್ ಗೊತ್ತು. ಅಕ್ಕ ಕೂಡ ಬೇಡವಾ ಈಗ? ನನಗ್ ಹುಚ್ಚಿಡ್ದಿದೆ ಅಂತ ಹೇಳಿದೆ. ಈಗ ನಿಮ್ಮಕ್ಕನ್ಗೂ ಹುಚ್ಚಿಡ್ದಿದೆ ಅಂತೀಯಾ? ಹಾಗ್ಯಾಕಂತೀನಮ್ಮ? ಪರವಾಗಿಲ್ಲ ಬಿಡು, ನೀನ್ ಏನೇ ಅಂದ್ರೂ ನಾವು ತಲೆ ಕೆಡ್ಸ್ಕೊಳಲ್ಲ. ಏನೋ ದಿಗು, ನಿನ್ ಮನ್ಸಲ್ಲಿ ನೀನು ಈ ಮನೆಗೆ ದೊಡ್ಡವನು, ಜವಾಬ್ದಾರಿ ಇರೋನು ಅನ್ಕೊಂಡಿದ್ಯಾ? ಆದ್ರೆ ನಿಮ್ಮೆಲ್ರ ದುರದೃಷ್ಟಕ್ಕೆ ನಾನಿನ್ನು ಬದುಕಿದ್ದೀನಿ. ಚೆನ್ನಾಗಿ ನೆನ್ಪಿಟ್ಕೋ, ನಾನು ಬದುಕಿರೋವರೆಗೂ ಈ ಮನೆಯಲ್ಲಿ ನನ್ನ ಅಧಿಕಾರ, ನನ್ನ ಮಾತೆ ನಡೆಯೋದು. ಇಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು ಅಂತ ನಾನ್ ನಿರ್ಧಾರ ಮಾಡ್ತೀನಿ, ನೀನಲ್ಲ. ಸಕ್ಕು ಇಲ್ಲಿಗೆ ಬರಬೇಕು ಅನ್ನೋ ಉದ್ದೇಶ ನಿನಗಿದ್ರೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಯಮುನಾ ಈ ಮನೇಲಿ ಇರಬಾರ್ದು ಅಂತ ನೀನ್ ನಿರ್ಧಾರ ತಗೊಂಡ್ರೆ ಯಮುನಾ ಇಲ್ಲೇ ಈ ಮನೇಲೇ ಇರ್ತಾಳೆ. ನೀನೀಗ ದೊಡ್ಡವನಾಗ್ಬಿಟ್ಟಿದ್ಯಾ. ನಿನ್ನ ತಾಯಿಗೆ ವಿರುದ್ಧವಾಗಿ ಮಾತಾಡ್ತಿದ್ಯಾ ದಿಗು. ಸಕು ಮತ್ತೆ ಇಲ್ಲಿಗೆ ಯಾಕೆ ಬಂದ್ಲು? ಅಮ್ಮ ಅವಳಿಗೆ ಎಷ್ಟು ಅವಮಾನ ಮಾಡಿದ್ರು, ಎಂತೆಂತ ಮಾತುಗಳನ್ನಾಡಿದ್ರು, ಆದ್ರೂ ಕೂಡ ಬಂದಿದ್ದಾಳಲ್ಲ. ಸಕು ತುಂಬಾ ಸಂತೋಷವಾಗಿ, ಆನಂದವಾಗಿ, ನಿರ್ಮಲವಾಗಿ ಕಾಣಿಸ್ತಾ ಇದ್ದಾಳೆ.